ಹಲೋ, ಹಾಯ್ ಬಜಾರಿ. ಹಾಯ್. ನಿನ್ಗೇನಾಗಿದೆ? ಯಾಕೆ ವಾಯ್ಸ್ ತುಂಬ ಡಲ್ ಆಗಿದೆ? ನಿನ್ನ ವಾಯ್ಸಲ್ಲಿ ಎನರ್ಜಿನೇ ಇಲ್ಲ. ಇಲ್ವಲ್ಲ. ನನಗೇನೋ ಹಾಗೆ ಕೇಳಿಸ್ತಪ್ಪ. ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಏನು ಅಂತ ಹೇಳು. ಹೇಳು ಅಂದ ತಕ್ಷಣ ಹೇಳಕ್ಕಾಗತ್ತಾ? ಇದು ಫೋನಲ್ಲಿ ಹೇಳೋ ವಿಷಯ ಅಲ್ಲ. ಓಕೆ, ಆಫೀಸಿಗೆ ಬಾ, ನಾನು ಹೊರಡ್ತೀನಿ. ಇಲ್ಲ, ಇದು ಆಫೀಸಲ್ಲಿ ಮಾತಾಡೋ ವಿಷಯ ಅಲ್ಲ. ಆಯ್ತು, ನಿನ್ ಮನ್ಸಲ್ಲಿ ಏನಿದೆ ಅದನ್ನ ನೀನೇ ಹೇಳ್ಬಿಡು. ನಾನು ಅಂತ ಹೇಳೋದು, ನೀನ್ ಅಲ್ಲೆಲ್ಲ ಆಗಲ್ಲ ಅಂತ ಹೇಳೋದು, ಇದೆಲ್ಲ ಬೇಡವೇ ಬೇಡ. ಹೊರಗಡೆ ಎಲ್ಲಾದ್ರೂ ಸಿಗೋಣ ಅಂತ ಅರ್ಥ. ಆಯ್ತು, ನನಗೇನು ಪ್ರಾಬ್ಲಮ್ ಇಲ್ಲ. ಲೊಕೇಶನ್ ಪಿಂಗ್ ಮಾಡು, ಹಾಫ್ ಅನ್ ಅವರ್ ಅಲ್ಲಿ ಇರ್ತೀನಿ. ಆಯ್ತು, ಬರುವಾಗ ಚೆನ್ನಾಗಿ ರೆಡಿ ಆಗ್ಬಿಟ್ ಬಾ. ವಾಟ್? ನಾನು ಏನ್ ಹೇಳ್ದೆ ಅಂತ ನಿನಗೆ ಸರಿಯಾಗಿ ಕೇಳಿಸಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಮ್ನೆ ಹೇಳ್ದಷ್ಟು ಮಾಡು. ಚೆನ್ನಾಗಿ ರೆಡಿಯಾಗಿ ಬಾ ಅಂತ ಬೇರೆ ಹೇಳ್ತಿದ್ದಾಳೆ. ಫೋನಲ್ಲಿ ಮಾತಾಡೋದಕ್ಕೂ ಆಗಲ್ಲ, ಆಫೀಸಲ್ಲಿ ಮಾತಾಡೋದಕ್ಕೂ ಆಗಲ್ಲ ಅಂತ ಹೇಳ್ತಿದ್ದಾಳೆ. ಹಾಗಿದ್ರೆ ಏನಿರ್ಬೋದು? 750 ಕೋಟಿ ಬೆಲೆ ಬಾಳೋ ಆಸ್ತಿ ಅದು. ವೇದಾಂತಿಗೆ ಗೊತ್ತಿಲ್ಲದೆ ಇರೋ ಹಾಗೆ ನಾನು ಹೇಗೋ ಡೀಲ್ ಮಾಡಿ ಇಟ್ಕೊಂಡಿದ್ದೆ. ಇನ್ನೊಂದು ತಿಂಗಳು ಹೋಗಿದ್ದಿದ್ರೆ ಅವನ್ ತಲೆ ಕೆಡಿಸಿ ಅದನ್ನ ರಿಜಿಸ್ಟರ್ ಮಾಡಿಸ್ಕೊಂಡು ಸೇಲ್ ಮಾಡೋಣ ಅಂತಾನು ಎಲ್ಲ ಐಡಿಯಾ ಮಾಡಿಟ್ಟಿದ್ದೆ. ನಾನು ಅನ್ಕೊಂಡ ಹಾಗೆ ಎಲ್ಲ ಆಗಿತ್ತು. ಆದ್ರೆ ಈಗ ನೋಡಿದ್ರೆ ಎಲ್ಲ ಉಲ್ಟಾ ಹೊಡೆದಿದೆ. ಹುಟ್ಟದೇ ಇರೋ ಮಗುಗೆ ಹೆಸರಿಡಕ್ಕಾಗತ್ತಾ? ಭೂಮಿಯಲ್ಲಿ ಇಲ್ದೇ ಇರೋರ ಬಗ್ಗೆ, ಭೂಮಿಗೆ ಬರ್ದೇ ಇರೋರ ಬಗ್ಗೆ ಜಾಸ್ತಿ ತಲೆ ಕೆಡ್ಕೋಬಾರ್ದು. ಅರ್ಥ ಆಗ್ಲಿಲ್ಲ. ಮಗು ಹುಟ್ಟದೇನೆ ಇದ್ರ ಅದೇಗೋ ಸಾಧ್ಯ? ಅವಳಿಗೆ ಇವಾಗ ಆಲ್ರೆಡಿ 7 ತಿಂಗಳು. ಅದು ಅಲ್ಲದೆ ಅವಾಗ ಚೆಕಪ್ ಮಾಡಿಸ್ತಾ ಇರ್ತೀವಿ. ಅವಳು ಹೊಟ್ಟೆಲಿರೋ ಮಗು ಆರೋಗ್ಯವಾಗೇ ಇದೆ. ಸಾಯೋ ಕ್ಷಣದವರೆಗೂ ಆರೋಗ್ಯ ಚೆನ್ನಾಗೇ ಇರಲಿ. ಹುಟ್ಟಿದ ಮಕ್ಕಳೇ ಸಾಯ್ತಾರಂತೆ, ಇನ್ನು ಹೊಟ್ಟೆಲಿರೋ ಮಗು ಸಾಯಲ್ವಾ ಸಿಸ್ಟರ್? ಮಗು ಹುಟ್ಟಿದ್ರೆ ತಾನೇ ಆಸ್ತಿ ಟ್ರಾನ್ಸ್ಫರ್ ಆಗೋದು. ಮಗುನೇ ಹುಟ್ಟದೇ ಇದ್ರೆ ಆದ್ಯಾ ಅಮೂಲ್ಯ ಫೋನ್ ಮಾಡಿದ್ಲು, ಅರ್ಜೆಂಟ್ ಮೀಟ್ ಮಾಡ್ಬೇಕು ಅಂತ ಹೇಳಿದ್ಲು. ಆದ್ರೆ ಏನ್ ವಿಷಯ ಅಂತ ಹೇಳಿಲ್ಲ. ನನಗೆ ಗೊತ್ತಾಯ್ತು. ಏನು ಗೊತ್ತಾಯ್ತಾ? ಏನ್ ಗೊತ್ತಾಯ್ತು? ಅವಳ ಪಕ್ಕ ನಿನ್ನ ಹತ್ರ ಮದುವೆ ವಿಷಯ ಮಾತಾಡೋಕ್ಕೋಸ್ಕರ ಅಂತಾನೆ ಕಾಲ್ ಮಾಡಿರ್ತಾಳೆ. ಹಾಗಂತ್ಯಾ? ನನ್ನ ಪ್ರಕಾರ ಪಕ್ಕ ಅದೇ ಮ್ಯಾಟ್ರು. ಅವಳೇನಾದ್ರೂ ಸಣ್ಣ ಕ್ಲೂ ಕೊಟ್ರು ನೀನು ಅದ್ದೂರಿಯಾಗಿ ಪ್ರಪೋಸ್ ಮಾಡ್ಬಿಡು. ಅಥವಾ ಅವಳೇನು ಕ್ಲೂ ಕೊಡ್ತಾ ಇಲ್ಲ ಅಂತಂದ್ರೆ ನೀನು ವಿಷಯನ ಅರ್ಥ ಆಗೋ ತರ ಮಾತಾಡಿ ಅವಳ ಮನ್ಸಲ್ಲಿರೋದನ್ನ ತಿಳ್ಕೊಂಡು ಆಗ್ಲೇ ಪ್ರಪೋಸ್ ಮಾಡ್ಬಿಡು. ಆದ್ರೆ ಸುಮ್ಮನೆ ಎಲ್ಲೋ ಪಾರ್ಕು ರೋಡಲ್ಲಿ ಅಲ್ಲೆಲ್ಲ ಪ್ರಪೋಸ್ ಮಾಡ್ಬೇಡ. ಯಾವ್ದಾದ್ರು ಒಳ್ಳೆ ಜಾಗ ಕರ್ಕೊಂಡೋಗಿ ಅಲ್ಲಿ ಪ್ರಪೋಸ್ ಮಾಡ್ಬಿಡು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಆದ್ಯಾ, ಥ್ಯಾಂಕ್ ಯು ಸೊ ಮಚ್. ಆದ್ಯಾ, ಅಗ್ರಜಯಕ್ಕೆ ಅರ್ಜೆಂಟಲ್ಲಿ ಇಲ್ಲೋ ಓಡೋದ? ಅಮೂಲ್ಯ ಕಾಲ್ ಮಾಡಿದ್ಲಂತೆ, ಏನೋ ಹೊರಡೆ ಮೀಟ್ ಮಾಡೋಣ ಅಂತ ಕರೆದಿದ್ದಾಳೆ. ಹಾಗಾದ್ರೆ ಇದು ಪ್ರಪೋಸ್ ಸೀನೇ ಇರಬೇಕು. ಅರ್ಜೆಂಟ್ ಆಗಿ ಬಾವ ಎಲ್ಲಿದ್ರು ಹೇಳು. ಬಾವ ಇಲ್ಲಿ ಹೊರಗಿರ್ಬೇಕು ಕಣೋಣ. ಬಾವ ಬೇಕು, ಬಾವ. ಅಣ್ಣ, ಹೊರಗಡೆ ಆದ್ರೆ ಹೇಗೋ ಪ್ಲಾನ್ ಮಾಡಿ ವಿಕ್ಕಿಗೆ ಆಕ್ಸಿಡೆಂಟ್ ಮಾಡಿಸಿದ್ವಿ. ಆದ್ರೆ ಮನೆ ಒಳಗಡೆ ಹಾಗೆ ಮಾಡಕ್ ಆಗಲ್ಲ ಕಣೋ. ಆಗಲ್ಲ ಅಂತ ಮಾತೇ ಇಲ್ಲ. ಹಾಲಿಗೆ ಏನಾದ್ರು ಬೆರೆಸಿ ಹೊಟ್ಟೆಲಿರೋ ಮಗುನ ಸಾಯಿಸ್ಬೇಕಷ್ಟೇ. ಇಲ್ಲ ಅಂದ್ರೆ ಮೆಟ್ಲ ಮೇಲಿಂದ ಬೀಳಿಸಿ ಮಗುಗೆ ಏಟಾಗೋ ಥರ ಮಾಡಿ ಕತೆ ಮುಗಿಸೋದು. ಈಗ ಆಯ್ಕೆ ನಿಂದು. ಕತೆ ಮುಗಿಸ್ತೀಯೋ ಇಲ್ಲ ಹೊಸ ಕತೆ ಬರೀತೀಯೋ ನಿನ್ಗೆ ಬಿಟ್ಟಿದ್ದು. ಬೇಡ
ಎರಡು ಕಡಕ್ ಟೀ ಕೊಡಿ, ಕುಡಿತಿದಂಗೆ ಕಳ್ದೋಗ್ ಮಾಡ್ಬೇಕು. ಕಡಕ್ ಟೀ. ಥ್ಯಾಂಕ್ ಯು. ಹೌದು, ಇಲ್ಲಿಗೆ ಬರೋದಕ್ಕೆ ಹೇಳಿದೆ? ಇದು ನನ್ನ ಫೇವ್ರೆಟ್ ಟೀ ಅಂಗಡಿ. ಇದು ಟೀ ಕುಡಿಯೋ ಸ್ಟೈಲು. ಇಟ್ಸ್ ರಿಯಲಿ ಗುಡ್. ಹೇ, ಇದೇನಿದು ಸರ್ ಅಂತ ಸೌಂಡ್ ಮಾಡ್ಕೊಂಡು ಕುಡಿತಿದ್ಯಾ? ನೀನೇ ಹೇಳ್ದಲ್ಲ ಸೈಲೆಂಟ್ ಆಗಿ ಕುಡಿಯೋದಕ್ಕೆ ಇದು ಮೂಸಂಬಿ ಜ್ಯೂಸ ಅಂತ. ಸೌಂಡ್ ಮಾಡ್ದೆ ಕುಡಿಯೋಕಿದೆ ಮೂಸಂಬಿ ಜ್ಯೂಸ. ಅದಕ್ಕೆ ಸ್ವಲ್ಪ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ತೇನೆ. ಅಂದ್ರೆ ನೀನು ನನ್ನ ಸ್ಟೈಲ್ನ ಕಾಪಿ ಮಾಡ್ತಾ ಇದ್ಯಾ? ಹಾಗೇನಿಲ್ಲ, ಬಟ್ ನಾವು ಲೈಫ್ ಲಾಂಗ್ ಯಾರ ಜೊತೆ ಇರಬೇಕು ಅಂತ ಡಿಸೈಡ್ ಮಾಡ್ಕೊಳ್ತೀವೋ ಅವ್ರನ್ನ ಸ್ವಲ್ಪ ಫಾಲೋ ಮಾಡೋದ್ರಲ್ಲಿ ತಪ್ಪೇನು? ಮನಸ್ಸುಗಳು ಬ್ಯೂಟಿಫುಲ್ ಮನಸ್ಸುಗಳು ಬ್ಯೂಟಿಫುಲ್ ಮನಸ್ಸುಗಳು ಬ್ಯೂಟಿಫುಲ್ ಮನಸ್ಸುಗಳು. ಏನ್ ಬಾಮ ನೀನು ಈ ಲೆವೆಲ್ ಗೆಟಪ್ ಹಾಕ್ಸ್ ಕರ್ಕೊಂಡ್ ಬಂದಿದ್ಯಾ? ಮೇಡಮ್ಗೆ ಏನಾದ್ರು ಗೊತ್ತಾಗ್ಬಿಟ್ರೆ ಏನ್ ಬಾವ ನೀವು ನಿಮ್ ತಂಗಿ ಹೇಳಿದ್ರು ಅಂತ ಆ ಲೇಡೀಸ್ ಗೆಟಪ್ ಅಲ್ಲೇ ಬಂದವ್ರು ನೀವು. ಅವಾಗ್ಲೇ ಅಗ್ರೆಷನ್ ಗೊತ್ತಾಗ್ಲಿಲ್ಲ, ಇವಾಗ ಗೊತ್ತಾಗುತ್ತಾ? ಸುಮ್ಮನೆ ರೀ. ನನಗೆ ಯಾಕೋ ರಿಸ್ಕ್ ಅನಿಸ್ತಾ ಇದೆ ಬಾಮೈದ. ರಿಸ್ಕ್ ಎಲ್ಲ ನಮ್ಗೆ ರಸ್ಕ್ ತಿನ್ನಂಗಲ್ವಾ ಬಾವ? ರಿಸ್ಕ್ ತಗೊಳ್ಳಿಲ್ಲ ಅಂದ್ರೆ ನಮ್ಮಿಬ್ರು ಕತೆ ಇಲ್ಲೇ ಇದ್ಬಿಡುತ್ತೆ, ಮುಂದೆ ನಡೆಯಲ್ಲ. ಮೆಗಾ ಹಿಟ್ ಸೀರಿಯಲ್ ತರ. ಹಾಗಂತ್ಯ? ಇನ್ನು ಏನೇನ್ ವೇಷ ಹಾಕ್ಬೇಕು? ಪ್ರೇಮ ನಿಮಿತ್ತಂ ಬಹುಕೃತ ವೇಷಂ. ಬಜಾರಿ ಓಯ್, ಏನೋ ಮಾತಾಡ್ಬೇಕು ಅಂತ ಕರೆಸ್ದೆ, ಹೀಗೇನು ಮಾತಾಡಿದ್ರೆ ಸೈಲೆಂಟ್ ನಿಂತಿದ್ಯಾ? ಏನರ್ಥ? ನಾನು ಅಮ್ಮಂಗೆ ಕೊಟ್ಟಿರೋ ಮಾತಿನ ಬಗ್ಗೆ ವೇದಾಂತ್ ಹತ್ರ ಹೇಳ್ಬಿಡ್ಲಾ? ಅದು ತೀರಾ ರೋಡಲ್ಲಿ ಹೀಗೆ ಹೇಳಿದ್ರೆ ಚೆನ್ನಾಗಿರುತ್ತಾ? ಅವನಿಗೆ ತುಂಬ ಹರ್ಟ್ ಆಗಲ್ವಾ? ಹರ್ಟ್ ಆಗೋದ್ರ ಜೊತೆ ಇವನ್ ವಿಷಯನ ಗೊತ್ತಾಗ್ತಿದ್ದಂಗೆ ಸೀದಾ ಅಮ್ಮನ ಹತ್ರನೇ ಬಂದು ಮಾತಾಡ್ಬಿಡ್ತಾನೆ. ಇಲ್ಲ, ಮನೇಲಾಗೋ ಎಲ್ಲ ಸಮಸ್ಯೆನೂ ವೇದಾಂತವ್ರಿಗೂ ತರೋದು ಸರಿ ಇರಲ್ಲ. ಬೇಡ, ಹೇಳ್ದೆ ಇದ್ರೇ ವಾಸಿ. ಹಲೋ, ನಾನು ಹೇಳೋದು ಕೇಳಿಸ್ತಿದ್ಯಾ ನಿನಗೆ? ಏನಾದರೂ ಇದ್ರೆ ಡೈರೆಕ್ಟ್ ಆಗಿ ಹೇಳು, ಅದ್ ಬಿಟ್ಟು ಮೈಂಡ್ ವಾಸಲ್ಲೆಲ್ಲ ಟೈಮ್ ವೇಸ್ಟ್ ಮಾಡ್ಬೇಡ. ಹೋಗಿ ಬಾವ, ಕಳ್ಳೆಕಾಯಿ ಬೇಕು ಅಂತ ಕೇಳಿ ಹೋಗಿ. ತಂಗಿ ಗಂಡ ಅನ್ನೋ ಮರ್ಯಾದೆನೇ ಇಲ್ವಲ್ಲ? ಹೋಯ್ತಿದ್ರು. ಮಾಸ್ಕು ಹೋಗಿ ಬಾವ. ಆಯ್ತಿರಪ್ಪ, ಪಂಚೆ ಉದ್ರೈತೈತೆ. ಅಯ್ಯೋ, ಬಲ್ಲೆ ಅಮೂಲ್ಯ, ಕಳ್ಳೆಕಾಯಿ ಕನಕ. ಈಗ ತಾನೇ ಟೀ ಕುಡ್ದಿದ್ರಿ ಅನ್ಸ್ತದೆ. ಟೀ ಕುಡಿದಕ್ಕೆ ಕಳ್ಳೆಕಾಯಿ ಒಳ್ಳೆ ಕಾಂಬಿನೇಷನ್. ತಕೊಳಕ? ಬೇಡ. ಸಂಕೋಚ ಪಟ್ಕೋಬೇಡ, ತಕೊಳಕ ಇರ್ಲಿ. ಅಣ್ಣ ನೀವ್ಯಾರು ತಕೊಳ್ಳಿ, ನಿಮ್ಮವ್ರಿಗೆ ಸ್ವಲ್ಪ ಸಂಕೋಚ ಅನ್ಸುತ್ತೆ. ಇದೇ ಕತೆ ಆಯ್ತಲ್ಲ, ಕಡ್ಲೆಕಾಯಿ ತಕೊಳ್ಳಿ, ಇಬ್ರು ಸುಮ್ಕೆ ಇದ್ದೀರಾ? ಇಲ್ಲ, ಇಟ್ಸ್ ಓಕೆ. ಈ ಕಡ್ಲೆಕಾಯಿ ಒಂದ್ಸರಿ ಬಾಯಿ ಹಾಕಿ ನೋಡಕ ಸಾಕಂದ್ರು ನಿಮ್ಮಿರು ಮಧ್ಯೆ ಮಾತೇನಿಲ್ಲಲ್ಲ. ಏಯ್, ನಾವು ಮಾತಾಡ್ತೀವಿ ಬಿಡ್ತೀವಿ, ಅದನ್ನ ಕಟ್ಕೊಂಡು ನಿಂಗೇನಾಗ್ಬೇಕು? ನನ್ನ ಟೆನ್ಷನ್ ನನಗೆ. ಇಲ್ಲಿಂದ ರೈಟ್ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಸೀದಾ ಹಿಂದೆ ಮುಂದೆ ನೋಡಿದ್ರೆ ಒಂದು ಡಿಚ್ಚಿ, ಒಂದು ಗುಣ್ಣ, ಒಂದು ಮಾಂಜ. ಸ್ಪಾಟ್ ಅಲ್ಲಿ ಮಟಾಶ್ ಮಾಡ್ಬಿಡ್ತೀನಿ. ಇನ್ನಲ್ಲಿ ರೌಡಿ ಬೇಬಿ ಇಸ್ ಬ್ಯಾಕ್. ಇನ್ನೊಂದು 2 ಮಾತು ಎಕ್ಸ್ಟ್ರಾ ಆಡಿದ್ರು ಮೂತಿ ಮೇಲೆ ಕೂತ್ಬಿಡ್ತಾರೆ. ಯಾಕಕ್ಕ ಇಷ್ಟೊಂದು ಕೋಪ ಮಾಡ್ಕೊಂಡಿ? ಕಡ್ಲೆಕಾಯಿ ತಿನ್ನಿ. ಸರಿ, ಒಂದು ಪ್ಯಾಕೆಟ್ ಕೊಡಿ. ಗೊತ್ತಿನ ಕಾರಣ
ಬಲ್ಲೆ ಬಲ್ಲೆ ನನ್ನ ಸರ್ದಿ ಮುಗೀತು, ಈಗ ನಿನ್ ಸರ್ದಿ, ಹೋಗಿ ಅನ್ಭವಿಸು. ಬಲ್ಲೆ 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 10 ರೂಪಾಯಿ ಗರಡ್ ಬಲೋ, 10 ರೂಪಾಯಿ ಗರಡ್ ಬಲೋ, 10 ರೂಪಾಯಿ ಗರಡ್ ಬಲೋ. ಬಲೂನು 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 10 ರೂಪಾಯಿ ಗರಡ್, 10 ರೂಪಾಯಿ ಗರಡ್. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಕೊರೋನಾ ಮುಗಿದ್ಮೇಲೆ ಲವರ್ಸ್ ಈ ತರ ಪಬ್ಲಿಕ್ ಅಲ್ಲಿ ಕಾಣಿಸ್ಕೊಳ್ಳೋದು ತುಂಬಾ ರೇರ್ ಆಗ್ಬಿಟ್ಟಿದೆ. ನಿಮ್ದೇ ಬೋಣಿ ಇವತ್ತು, ತಗೊಳ್ಳಿ 2 ಬಲೂನು. ರೀ, ನಾವು ಬಲೂನ್ ಬೇಕು ಅಂತ ನಿಮ್ಮ ಹತ್ರ ಕೇಳಿದ್ವಾ ಅಥವಾ ನಾವಿಬ್ರು ಲವರ್ಸ್ ಅಂತ ಹಣೆ ಮೇಲೆ ಬೋರ್ಡ್ ಹಾಕೊಂಡಿದೀವ? ಸುಮ್ನೆ ಹೋಗಯ್ಯ. ಬಡವರು ಮೇಡಮ್, ವ್ಯಾಪಾರ ಇಲ್ಲ, ಏನೋ ಬಾಡಿ ಮಾಡ್ತೀರಾ ಅಂತ ಬಂದ್ರೆ ಏನ್ ಮೇಡಮ್, 1 ಬಲೂನ್ ತಗೊಳ್ಳಿ ಮೇಡಮ್. ಸಾರ್ ನೀವಾರು ಹೇಳಿ ಸಾರ್. ಕೊಡಿ 10 ರೂಪಾಯಿ. ನೀವಿಬ್ರು ನೋಡ್ತಾ ಇದ್ರೆ ಕರ್ನಾಟಕಕ್ಕೆ ಜನ ಮೆಚ್ಚಿದ ಜೋಡಿ ತರ ಕಾಣಿಸ್ತಾ ಇದ್ದೀರಾ ಸರ್. ಮದುವೆ ಆಗಿದೆಯಾ ಸರ್ ನಿಮ್ಮಿಬ್ರಿಗೆ? ಬಲೂನ್ ತಗೊಂಡೆ ಅಲ್ವಾ? ಪ್ಲೀಸ್ ಹೊರಡು. ಹಾ, ಹೋಗ್ತೀನಿ ಸರ್. ನನಗೆ ನಿಮ್ಮಿಬ್ರು ನೋಡ್ತಾ ಇದ್ರೆ ಲವ್ ಬರ್ಡ್ಸ್ ತರ ಕಾಣಿಸ್ತಾ ಇದ್ದೀರಾ ಸರ್. ಲವರ್ಸ್ ತಾನೆ ಸರ್ ನೀವು? ಲವರ್ಸ್ ಲವರ್ಸ್ ಗೊತ್ತು ಸರ್, ಗೊತ್ತು ಗೊತ್ತು. ಏಯ್ ಮುಚ್ಚೋ ಬಾಯಿ ವೇದಾಂತ್, ಇವ್ನಿಗೆ ಹಿಂಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ನಮ್ಮ ಭಾಷೆಲ್ಲೇ ಹೇಳ್ಬೇಕು ಇವನ್ಗೆ. ನಿನ್ ಮುಸುಡಿಗಿಷ್ಟು ಚರ್ಮಕ್ ಬಂಕಿ ಹಾಕ, ನಿಂಗೆ ನಾಚಿಕೆ ಮನ ಮರೆಯದೇ ಅಲ್ವಾ? ಇಬ್ರು ಮಾತಾಡ್ತಾ ಇದ್ರೆ ಕಾಣಿಸಲ್ವಾ? ಯಾಕೆ ಬಂದು ತೊಂದರೆ ಕೊಡ್ತಿದ್ಯಾ? ಬರೋ ಚಾಪೆ ಸುತ್ಕೊಂಡು ಹೋಗ. ಮಲೇರಿಯಾ, ಡೆಂಗು, ಪ್ಲೇಗು ಎಲ್ಲ ಒಟ್ಟಿಗೆ ಬರ. ನಾಯಿ ನಿನ್ನ ಅಟ್ಟಾಡ್ಸ್ಕೊಂಡ್ ಬಂದ್ ಕಡಿಯ. ತಲೆ ಮೇಲೆ ಹಲಸಿನ ಹಣ್ಣು ಬಿದ್ದು ನೀನ್ ಇಲ್ಲೇ ಸಾಯ. ಅದೇ ಯಾವ್ದಾದ್ರು ರೋಡಲ್ಲಿರೋ ಮ್ಯಾನ್ ಹೋಲಿಗೆ ಬಿದ್ದು ಸಾಯ. ಹೋಗಿ ಯಾವ್ದಾದ್ರು ಕೆರೆಲ್ ಮುಳುಗ್ ಸಾಯೋಗು. ಯಾಕೋ ಪರಿಸ್ಥಿತಿ ಕೈ ಮೀರೋ ತರ ಕಾಣ್ತಾ ಇದೆ. ನಾನು ಮಧ್ಯೆ ಹೋಗ್ಲಿಲ್ಲ ಅಂದ್ರೆ ಬಾಮ ಇದನ್ ಕತೆ ಅಷ್ಟೇ. ಡುಂಗುರು 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 ಡುಮುಕೋ ಡುಂಗುರು 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 ಹೈ ಡುಂಗುರು ಡುಂಗುರು ಓಹೋ, ನೀವಿಬ್ರು ಒಂದೇ ದೋಣಿ ಕಳ್ರಾ? ಏನ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೀರೋ? ವಿಡಿಯೋ ಮಾಡ್ತಿದ್ದೀರಾ? ನಿಮ್ದು ಒಂದು ಬಾಳ ಇದಕೊಂಡ್ರು ಬತ್ತು. ಕಂಟ್ರೋಲ್ ಯೋರ್ ಸೆಲ್ಫ್. ನೀನ್ ಇಷ್ಟು ಬೈದ ಅವ್ರಿಗೆ ಅರಗಿಸ್ಕೊಳ್ಳೋದಕ್ಕೆ 1 ವಾರ ಬೇಕು. ಇವ್ರದೆಲ್ಲ ಎಮ್ಮೆ ಚರ್ಮ ವೇದಾಂತ್. ಇಂಥವ್ರನ್ನ ನಾನು ಎಷ್ಟು ಜನ ನೋಡಿಲ್ಲ. ಹುಡುಗಿರ್ನ ಚುಡಾಯಿಸೋದಕ್ಕೆ ಅಂತಾನೆ ಹೊಂಚ್ ಹಾಕೊಂಡ್ ಕಾಯ್ತಿರ್ತಾರೆ ನನ್ನ ಮಕ್ಳು. ಯಾರಾದ್ರೂ ಜೋಡಿ ಕಾಣಿಸ್ಕೊಂಡ್ರೆ ಸಾಕು, ಅವ್ರಿಗೆ ಗೊತ್ತಿಲ್ದಂಗೆ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಒಬ್ಬ ವ್ಯಾಪಾರ ಮಾಡ್ತಿದ್ರೆ ಇನ್ನೊಬ್ಬ ಈ ತರ ದರಿದ್ರ ಕೆಲಸ ಮಾಡ್ತಿರ್ತಾನೆ. ಇವ್ರುಗಳಿಗೆ ಬುದ್ಧಿ ಕಲ್ಸೋದು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನ್ ಮೊದಲು ಪೊಲೀಸರಿಗೆ ಫೋನ್ ಮಾಡು ವೇದಾಂತ್. ಎಸ್ಕೇಪ್. ಮೂಡೆಲ್ಲ ಹಾಳು ಮಾಡ್ಬಿಟ್ರು. ಎಲ್ಲ ಹಸಿ ಬಿಸಿ ಬೇಯಿಸ್ಬಿಟ್ಟಿದ್ದಾರೆ. ಇದನ್ನಿನ್ನೂ ಎಷ್ಟು ದಿನ ಅಂತ ನನ್ನ ಹತ್ರನೇ ಇಟ್ಕೊಳ್ಳೋದು? ಆದಷ್ಟು ಬೇಗ. ಅಲ್ಲಲ್ಲ, ಈಗಲೇ ಇವಳು ಕೊಟ್ಬಿಡ್ತೀನಿ. ಜಾಗ ಯಾವ್ದಾದ್ರೆ ಏನಂತ? ತಾಜ್ ಮಹಲ್. ನೀನು ತಾಜ್ ಮಹಲ್ ಅಂದ್ರೆ ಇಷ್ಟನಾ? ತುಂಬಾ ಇಷ್ಟ. ಅಲ್ಲಿಗೆ ಒಂದ್ಸತಿನಾದ್ರೂ ಹೋಗ್ಬೇಕು ಅಂತ ನಾನು ಚಿಕ್ಕವಳಿರುವಾಗಿಂದನೂ ಅನ್ಕೊಂಡಿದ್ದೀನಿ. ಅದು ಪ್ರೀತಿಯ ಸಂಕೇತ, ನಮ್ ದೇಶದ ಹೆಮ್ಮೆ ಅದು. ಅಲ್ಲಿಗೆ ಹೋಗ್ಬೇಕು ಅನ್ನೋದು ನನ್ನ ದೊಡ್ಡ ಕನಸು.
ಯಾವ್ದಾದ್ರು ಒಳ್ಳೆ ಜಾಗ ಕರ್ಕೊಂಡೋಗಿ ಅಲ್ಲಿ ಪ್ರಪೋಸ್ ಮಾಡ್ಬಿಡು. ಆಲ್ ದಿ ಬೆಸ್ಟ್. ಜಾಗ ಯಾವ್ದಾದ್ರೇನು ಅಂತ 1 ಸೆಕೆಂಡ್ ಮುಂಚೆ ಅಂದ್ಕೊಂಡೆ, ಆದ್ರೆ ಕೆಲವೊಂದು ವಿಚಾರಕ್ಕೆ ಜಾಗ ತುಂಬಾ ಮುಖ್ಯ ಆಗುತ್ತೆ ಅಂತ ಈಗ ಗೊತ್ತಾಯ್ತು. ಮೈ ಡಿಯರ್ ಬಜಾರಿ, ಮೈ ಡಿಯರ್ ಬಜಾರಿ, ಮೈ ಡಿಯರ್ ಬಜಾರಿ, ನಿನಗೆ ನಾನು ತಾಜ್ ಮಹಲ್ ಮುಂದೆನೆ ಪ್ರಪೋಸ್ ಮಾಡ್ತೀನಿ. ಲವ್ ಯು ಬಜಾರಿ, ಲವ್ ಯು ಬಜಾರಿ, ಲವ್ ಯು ಬಜಾರಿ, ಲವ್ ಯು ಬಜಾರಿ. ಲವ್ ಯು ಟು ಸುಳ್ಳೆ ಪುಳ್ಳೆ, ಲವ್ ಯು ಟು ಸುಳ್ಳೆ ಪುಳ್ಳೆ, ಲವ್ ಯು ಟು ಸುಳ್ಳೆ ಪುಳ್ಳೆ. ಇನ್ನೊಬ್ಳು ಕಮ್ಮಿ ಇದೆ ನಮ್ಮನ್ನ ಆಡ್ಕೊಂಡು ನಗಕ್ಕೆ. ಅದ್ಯಾ ತಂಗಿ ಅನ್ನೋದು ಮರ್ತ್ಬಿಡ್ತೀನಿ. ನಗದಿಲ್ಸೆ ಮತ್ತಿನ್ನೇನ್ ಮಾಡ್ಲಿ, ನಿಮಗೆ ಕಿತಾಪತಿ ನೋಡ್ಕೊಂಡು ನಗ್ದೆ ನಾನು ಅಳಕ್ಕಾಗತ್ತಾ? ಫಸ್ಟ್ ಬಾತ್ರೂಮ್ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಬನ್ನಿ. ಅಲ್ಲಿಗೆ ಹುಟ್ಟಿದ್ದೆ. ಹೇಳಿ ಕೇಳಿ ರೌಡಿನಾದ್ನಿ ಅವಳು ಪೊಲೀಸ್ ಅಂತೆಲ್ಲ ಶುರು ಮಾಡಿದ್ಲು. ನಾನೇ ನಿಮ್ಮನ್ನ ಬಚಾವ್ ಮಾಡಿದ್ದು. ಇಂಥ ಡಬ್ಬ ಐಡಿಯಾ ಕೊಟ್ಟಿದ್ದೆ ನೀನಲ್ವಾ, ನೀನೇ ಬಚಾವ್ ಮಾಡ್ಬೇಕು. ವೇದಾಂತ್ಗೆ ಏನಾದ್ರೂ ಗೊತ್ತಾಗಿದ್ರೆ ಅಷ್ಟೇ ಕತೆ. ಅದು ನೆನ್ಸ್ಕೊಂಡ್ರೆ ನನಗೆ ಈಗಲೂ ಮೈ ನಡುಕ್ತಾ ಇದೆ. ಇದೆಲ್ಲ ಹೇಗೆ ಆದ್ರೂ ನಾನು ಸಹಿಸ್ಕೊಳ್ತೀನಿ. ಹೇಗಾದ್ರೂ ಆ ದೇವ್ರ ದಯದಿಂದ ಅಗ್ರಜ ರೌಡಿನಾಥ್ನಿಗೆ ಪ್ರಪೋಸ್ ಮಾಡೋ ಹಾಗಾದ್ರೆ ಸಾಕು. ಅವಾಗ ಮಾತ್ರ ಅವನನ್ನ ಕಾಪಾಡಕ್ ಸಾಧ್ಯ. ಕಾಪಾಡೋದಾ? ಯಾರಿಂದ? ಇನ್ಯಾರಿಂದ? ಬಾಕಿ ಹುಡುಗಿಯರಿಂದ. ಸದ್ಯಕ್ಕೆ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂದ್ರೆ ಅವನೇ ಅಲ್ವಾ? ಫೋನಲ್ಲಿ ಅವ್ರಿನ್ನೂ ಇಲ್ಲಿಗೆ ಬಂದಿಲ್ಲ. ಕಾನೂನು ಕೈ ತಗೋಬೇಡ, ನೀನು ಮೊದಲು ಫ್ರೆಶ್ ಅಪ್ ಆಗುವಂತೆ ಬಾ. ಇಲ್ಲಿ ಬೇಡ, ವಸ್ತು ಸರಿ ಇಲ್ಲ, ಅಲ್ಲೋಗಡ ಬಾ. ಇದು ಬೇರೆ ಇಡಿಯಟ್ಸ್. ಹಲೋ ಅಣ್ಣ, ಏನು ಅಮ್ಮಗ್ ಪ್ರಪೋಸ್ ಮಾಡ್ಬಿಟ್ಯಾ? ಇಲ್ಲ ಅದ್ಯಾ, ಆಗ್ಲಿಲ್ಲ. ಅದಕ್ಕೆ ನೀವಾಗ ಮುಹೂರ್ತ ನೋಡ್ಬೇಕಾ? ಹಾಗಲ್ಲ ಅದ್ಯಾ, ಪ್ರಪೋಸ್ ಮಾಡ್ಲೇಬೇಕು ಅಂತ ರಿಂಗ್ನ ತಗೊಂಡು ಹೋಗಿದ್ದೆ. ಆದ್ರೆ ಅವಳಿಗೆ ನೀನ್ ಹೇಳ್ದಾಗೆ ಅವಳನ್ನ ಯಾವ್ದಾದ್ರು ಸ್ಪೆಷಲ್ ಜಾಗದ ಮುಂದೆ ಪ್ರಪೋಸ್ ಮಾಡ್ಬೇಕು ಅಂತ ಅಂದ್ಕೊಂಡಿದೀನಿ. ಈಗ ಜಾಗ ಹುಡ್ಕೋ ಕಾರ್ಯಕ್ರಮ ಬೇರೆ ಸ್ಟಾರ್ಟ್ ಆಗತ್ತಾ? ಅದಕ್ಕಿನ್ನ ಎಷ್ಟು ವರ್ಷ ತಗೊಳ್ತೀಯಾ? ಹಲೋ, ಜಾಗ ಫಿಕ್ಸ್ ಆಗಿದೆ. ಜಾಗನೂ ಫಿಕ್ಸ್ ಆಗೋಯ್ತಾ? ಎಸ್, ತಾಜ್ ಮಹಲ್. ವಾವ್! ಅವಳಿಗೆ ತನ್ನ ಹುಡುಗ ತಾಜ್ ಮಹಲ್ ಮುಂದೆ ಪ್ರಪೋಸ್ ಮಾಡಬೇಕು ಅನ್ನೋ ಆಸೆ ಇದೆ ಅಂತ ನನಗೆ ಗೊತ್ತಾಯ್ತು. And of course, I'll do this for her. ಲೋ, ನಿಜ ಹೇಳ್ತಿದ್ಯೇನೋ? ನೀನು ಅವಳಿಗೆ ತಾಜ್ ಮಹಲ್ ಮುಂದೆ ಪ್ರಪೋಸ್ ಮಾಡ್ತಾ ಇದೀಯಾ? ಡೆಫಿನೆಟ್ಲಿ. ಅವಳನ್ನ ಕರ್ಕೊಂಡು ಆಗ್ರಾಗ್ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಬಟ್ ಒಂದ್ ಪ್ರಾಬ್ಲಮ್ ಇದೆ. ಯಾಕೆ ಏನೂ ರೀಸನ್ ಇಲ್ಲದೆ ಅಮೂಲ್ಯನ ಆಗ್ರಾಗೆ ಹೇಗೆ ಕರ್ಕೊಂಡು ಹೋಗೋದು? ಅದೆಲ್ಲ ಒಂದು ಪ್ರಾಬ್ಲಮ್ಮ. ನಾನಿದ್ದೀನಲ್ವಾ? ಬಿಸ್ನೆಸ್ ಮೀಟಿಂಗ್ ಇದೆ ಅಂತ ಹೇಳಿ ಡೆಲ್ಲಿ ಕರ್ಕೊಂಡು ಹೋಗು, ಅಲ್ಲಿಂದ ಆಗ್ರಾ ಕರ್ಕೊಂಡು ಹೋಗು. ವೆರಿ ಸಿಂಪಲ್. ಸಿರಿಯ ಮಾತಾಡ್ಬಿಡತ್ತೀಯ? ಅಲ್ಲಿ ಅದ್ಮೇಲೆ ಏನ್ ಕೆಲಸ ಇರುತ್ತೆ? ಒಂದು ವಿಕ್ರಾಂತ ಕರ್ಕೊಂಡು ಹೋಗ್ಬೇಕು, ಇಲ್ಲ ಸಾರ್ಥಕ್ನ ಕರ್ಕೊಂಡು ಹೋಗ್ಬೇಕು. ನೀನ್ ಅಮೂಲ್ಯನ್ ಕರ್ಕೊಂಡು ಹೋಗದಿದ್ರು ಪರವಾಗಿಲ್ಲ, ಆದ್ರೆ ಆ 2 ಕೋತಿಗಳ ಮಾತ್ರ ಕರ್ಕೊಂಡು ಹೋಗ್ಬೇಡ. ಯು ಡೋಂಟ್ ವರಿ ಬ್ರದರ್, ಇದಕ್ಕೆ ನಾನು ಸೊಲ್ಯೂಷನ್ ಕಂಡು ಹಿಡಿತೀನಿ. ಬಜರಂಗಿ, ನಿನ್ನ ಭಕ್ತನ ಆಸೆನ ಈಡೇರಿಸೋದಕ್ಕೆ ನೀನೇ ಒಂದು ದಾರಿ ಹುಡ್ಕೊಡ್ಬೇಕು. ಏನೇ ಯೋಚನೆ ಮಾಡ್ತಿದ್ಯಾ? ವೇದಾಂತ ಅಣ್ಣ ತಾಜ್ ಮಹಲ್ಗೆ ಹೋಗ್ತಾ ಇದ್ದಾನೆ. ಅಲ್ಲಿಗೇನಕ್ಕಂತೆ? ತಾಜ್ ಮಹಲ್ ಅಗ್ರಜಂಗ್ ಏನ್ ಕೆಲಸ ಅಂತೆ? ಮಧ್ಯ ಮಾತಾಡಿದ್ರೆ ವಿಷಯ ಏನು ಅಂತಾನೆ ಹೇಳಲ್ಲ. ಕೋತಿಗಳ ತರ ಆಡ್ಬಿಡಿ, ಸುಮ್ಮನೆ ಕೇಳಿಸ್ಕೊಳ್ಳಿ. ಆಯ್ತು ಕಣೆ ಚಾಮುಂಡಿ, ಹೇಳು. ಅಣ್ಣ ಯಾಕೆ ತಾಜ್ ಮಹಲ್ಗೆ ಹೋಗ್ತಾ ಇದ್ದಾನೆ ಅಂತಂದ್ರೆ, ಆ ತಾಜ್ ಮಹಲ್ ಎದುರೆ ಅಣ್ಣ ಅಮೂಲ್ಯನ ಪ್ರಪೋಸ್ ಮಾಡ್ಬೇಕು ಅಂತ ಇದ್ದಾನೆ. ಏನು? ಅಗ್ರಜ ತಾಜ್ ಮಹಲ್ ಎದುರು ರೌಡಿನಾಥ್ನಿಗೆ ಪ್ರಪೋಸ್ ಮಾಡ್ತಾನಂತ?
ಬಣ್ಣ ನಿನಗಿಂತ ರೊಮ್ಯಾಂಟಿಕ್ ಅಂತ ಗೊತ್ತೇ ಇರ್ಲಿಲ್ಲ. ಅಯ್ಯೋ ನನ್ಗೂ ಇವಾಗ್ಲೇ ಗೊತ್ತಾಗಿದ್ವಾ ಅಗ್ರಜ ಬಲೆ ಇದ್ದಾನೆ. ಕೊನೆಗೂ ನಾವು ಕಾತರದಿಂದ ಕಾಯ್ತಾ ಇದ್ದಿದ್ ಕ್ಷಣ ಬಂದೇ ಬಿಡ್ತು. ಇರಪ್ಪ, ಎಲ್ಲಾ ಮಿಷನ್ಗೂ ಒಂದು ಪ್ರಾಬ್ಲಮ್ ಇದ್ದಂಗೆ ಇಲ್ಲೂ ಒಂದು ಪ್ರಾಬ್ಲಮ್ ಇದೆ. ಇಲ್ಲೇನು ಪ್ರಾಬ್ಲಮ್ ಇಲ್ಲ. ಏರ್ ಟಿಕೆಟ್ ಬುಕ್ ಮಾಡ್ಸದೆ ಸೀದಾ ಕಳಿಸ್ತಾ ಇರೋದೆ. ಜೊತೆಗೆ ಅಮ್ಮನು ಕಳಿಸ್ಬೇಕಾಗತ್ತೆ. ಕಳ್ಸಿದ್ರಾಯ್ತು. ಹೇಗ್ ಕಳಿಸ್ತೀಯಾ? ಅವ್ರ ಮನೇಲಿ ಏನ್ ರೀಸನ್ ಕೊಡ್ತೀಯಾ? ಈಗ ಪ್ರಾಬ್ಲಮ್ ಇರೋದು ನಿಜಾನೇ. ಕರೆಕ್ಟ್ ಆದ್ಯಾ. ಯು ಆರ್ ಆಬ್ಸಲ್ಯೂಟ್ಲಿ ರೈಟ್ ಫ್ರಮ್ ದ ಲೆಫ್ಟ್. ಹಲೋ, ನಾನು ಇನ್ನೂ ಜೀವಂತವಾಗಿದ್ದೀನಿ. ಇದೆಲ್ಲ ಒಂದು ಟಾಸ್ಕಾ? ಎಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ. ವಿಕ್ರಾಂತ್. ಹಲೋ ಅಗ್ರಜ, ಒಂದು ಇಂಪಾರ್ಟೆಂಟ್ ವಿಷಯ. ಹೇಳು ವಿಕ್ರಾಂತ್. ನಾವು HR ಪಾಲಿಸಿ ರಿನಿವಲ್ ಮತ್ತೆ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಬಗ್ಗೆ ಪ್ರೋಗ್ರಾಮ್ ರೆಡಿ ಮಾಡ್ತಿದ್ವಲ್ಲ. ಹೌದು. ನಮ್ಮ ಆದ್ಯ ಆರ್ಗ್ಯಾನಿಕ್ಸ್ ಹೊಸ ಕ್ಲೈಂಟ್ ಒಬ್ರು ಈ ಪ್ರೋಗ್ರಾಮ್ ಮೇಲೆ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಅವ್ರ ಹತ್ರ ಆಲ್ರೆಡಿ ಒಂದಷ್ಟು ಮಾಡೆಲ್ಸ್ ರೆಡಿ ಆಗಿದೆಯಂತ. ಅದ್ರ ಮೇಲೆ ಡಿಸ್ಕಸ್ ಮಾಡ್ಬೋದು ಅಂತ ಹೇಳಿದ್ರು. ಸರಿ, ಮಾತಾಡು. ಆದ್ರೆ ಫೇಸ್ ಟು ಫೇಸ್ ಮೀಟ್ ಮಾಡ್ಬೇಕಂತೆ. ನೋ ಪ್ರಾಬ್ಲಮ್, ಮೀಟ್ ಮಾಡೋಣ. ಬಟ್ ಕ್ಲೈಂಟ್ ಇರೋದು ಆಗ್ರಾದಲ್ಲಿ ಅಗ್ರಜ.